ವಿದ್ಯಾರ್ಥಿಗಳೇ, ಇಲ್ಲಿ ಈ ಕೆಳಗಿನ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿಗಳಾಗಿ ಬರೆಯಿರಿ ಅಂತಂದ. ಇದು ಪೂರ್ಣ ಸಂಖ್ಯೆ. ಏನಿದು? ಇದು ಪೂರ್ಣ ಸಂಖ್ಯೆ, ಇದು ಛೇದ, ಇದು ಅಂಶ. ಏನು ಹೇಳ್ತಾನ? ಪೂರ್ಣ ಸಂಖ್ಯೆ ಗುಂಡೆ ಛೇದ ಪ್ಲಸ್ ಅಂಶ, ಪೂರ್ಣ ಸಂಖ್ಯೆ ಗುಂಡೆ ಛೇದ ಪ್ಲಸ್ ಅಂಶ ಮಾಡಿದಾಗ ಏನಾಗ್ತದೆ? ವಿಷಮ ಭಿನ್ನ ರಾಶಿ ಆಗ್ತದೆ. ಏನು ಹೇಳ ನಾನು ತಿಳ್ಕೊ. ಇದಕ್ಕೆ ಏನಂತಾರೆ? ಪೂರ್ಣ ಸಂಖ್ಯೆ ಅಂತಾರೆ. ಇದಕ್ಕೆ ಪೂರ್ಣ ಸಂಖ್ಯೆ ಛೇದ ಅಂಶ, ಪೂರ್ಣ ಸಂಖ್ಯೆ ಛೇದ ಅಂಶ. ಏನು ಹೇಳ್ಯಾನ? ಪೂರ್ಣ ಸಂಖ್ಯೆ ಗುಂಡ್ಲೆ ಛೇದ, ಪೂರ್ಣ ಸಂಖ್ಯೆ ಗುಂಡ್ಲೆ ಛೇದ. 5 4 20, ಅಂಶ ಕೂಡಿಸ್ರಿ 21. ತಾಳಿಗೆ ಏನು ಮಾಡಂತ ಹೇಳ್ಯಾನವ? ಛೇದನ್ನ ಮಾಡಿ ಇಟ್ಟು ಬಿಡ್ರಿ. ನೋಡಿ, ಇದೇ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಅಂದರೆ ಹೆಂಗೆ ಬರಿಬೇಕು ಅನ್ನೋದು ಒಂದು ಇದರ ಮೇಲೆ ತೋರಿಸಿನ. ವಿಷಮ ಭಿನ್ನ ಪೂರ್ಣ ಸಂಖ್ಯೆ ಗುಂಡೆ ಛೇದ ಪ್ಲಸ್ ಅಂಶ ಸರ್ವಾಸ್ಪಾಲೆ ಛೇದ = ವಿಷಮ ಭಿನ್ನ ರಾಶಿ. ಇಲ್ಲೇ ಪೂರ್ಣ ಸಂಖ್ಯೆ ಅಂದರೆ ಯಾವುದು? ಇದು ಅಂಶ, ಇದು ಛೇದ. ಪೂರ್ಣ ಸಂಖ್ಯೆಗೆ ಮತ್ತು ಛೇದಕ್ಕೆ ಗುಣಾಕಾರ ಮಾಡಿ ಅಂಶನ ಕೂಡಿಸಿ ಹೊಳ್ಳಿ ಛೇದ ಮತ್ತೆ ಇಟ್ಟು ಬಿಟ್ರೆ ಏನಾಗ್ತದೆ? ವಿಷಮ ಭಿನ್ನ ರಾಶಿ ಆಗ್ತದೆ. ಮುಂದಿನ ಮಾಡ್ರಿ, ಬಾಯಲ್ಲೇನೆ ಮಾಡ್ತೀರಿ ನೀವು, ಏನು ದೊಡ್ಡ ಬೇರೆ ಅಲ್ಲ. ಮಾಡೋದಾದಿಂದ ವಿಡಿಯೋ ಒಂದು ಮಾಡಿ ನೋಡ್ರಿ. 4 ಗುಂಡ್ಲೆ 2 ಪ್ಲಸ್ 1 ಪೂರ್ಣ ಸಂಖ್ಯೆ, ಇದು ಛೇದ, ಪೂರ್ಣ ಸಂಖ್ಯೆ ಮಲ್ಲಿ ಪೂರ್ಣ ಸಂಖ್ಯೆ ಹಚ್ಬೇಕು. ಏನಂದನ? ಪೂರ್ಣ ಸಂಖ್ಯೆ ಗುಂಡ್ಲೆ ಛೇದ ಪ್ಲಸ್ ಅಂಶ ಸರ್ವಾಸ್ ಬಾಗಿಲೆ ಛೇದ. ನೋಡಿ, ಬಾಯಿಲೆ 4 2 8 1 9 4 ಅಂಶ. ನೋಡಿ, 3 ಗುಂಡ್ಲೆ 5 ಪ್ಲಸ್ 2 ಸರ್ವಾಸ್ ಮೇಲೆ ಛೇದ ಎಷ್ಟದ? 5. 5 3 15 1 2 17 5 ಅಂಶ. ಇದಕ್ಕೇನಂತಾರೆ? ವಿಷಮ ಭಿನ್ನ ರಾಶಿ ಅಂತಾರೆ. ಕಾಮನ್ ಆಗಿ ಬರ್ತಾವ, ಪದ್ಧತಿ ಪ್ರಕಾರ ತೋರಿಸ್ಲಿಕ್ಕತ್ತಂದ. 6 3 18 1 19 ಅಂದ್ರೆ ಪೂರ್ಣ ಸಂಖ್ಯೆ ಗುಂಡ್ಲೆ ಛೇದ ಪ್ಲಸ್ ಅಂಶ ಸರಾಸ್ ಮೇಲೆ ಛೇದ. 6 3 18 19 3 ಅಂಶ. ನೋಡಿ, ಪೂರ್ಣ ಸಂಖ್ಯೆ 33 ಗುಂಡ್ಲೆ ಪೂರ್ಣ ಸಂಖ್ಯೆ ಛೇದ 3 ಪ್ಲಸ್ ಅಂಶ 1 ಸರಾಸ್ ಮೇಲೆ ಛೇದ. 33 99 1 100 ಡಿವೈಡೆಡ್ ಬೈ 3. ಇಷ್ಟು ಮಾತ್ರ ನೀವು ತಿಳ್ಕೊಂಡ್ರಿ ಅಂತಂದ್ರೆ ವಿಷಮ ಭಿನ್ನ ರಾಶಿ ಹೆಂಗೆ ಮಾಡೋದು ಅನ್ನೋದು ನೀವು ತಿಳ್ಕೊಬೇಕಷ್ಟೇ. ಇವೆಲ್ಲ ನಿಮಗೆ ಬರ್ತಾವ. ಆದರೆ ಪದ್ಧತಿ ಪ್ರಕಾರ ಈ ಸೀರಿಯಲ್ ಏನದ ಅಂದ್ರೆ, ಒಂದು ವಿದ್ಯಾರ್ಥಿಗಳಾಗಲಿ ಯಾರೇ ಆಗಲಿ ಇದನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿಬಿಟ್ರೆ ಈ ನವೋದಯ ಸೈನಿಕ್ ಸ್ಕೂಲ್ ಏನು ಅಭ್ಯಾಸ ಕೇಳ್ತಾರ, ಇದು 11 ತಿಂಗಳು ಬರ್ತದೆ. ಇದು ಅವಾಗ 11 ತಿಂಗಳದ ಪರೀಕ್ಷೆ ಮುಗಿತಿದ್ದು. ಈಗ 8 ತಿಂಗಳದೊಳಗೆ 7 ತಿಂಗಳು ಬಂತು, 6 ತಿಂಗಳದೊಳಗೆ ಪರೀಕ್ಷೆ ತೋಳಿಕತ್ತಾರೆ. ಈಗ ಪರೀಕ್ಷೆ ಅವಾಗ ಮಾರ್ಚ್ದಾಗಿರ್ತಿದ್ದು, ಈಗ ಜನವರಿ ಒಳಗೆ ಅಂದರೆ 2 ತಿಂಗಳ ಅಭ್ಯಾಸ ಬೇಗನೆ ಮುಗಿದಿರಂಗಿಲ್ಲ, ಪರೀಕ್ಷೆ ತೋತಾರ. ಮಕ್ಕಳಿಗೆ ಅಭ್ಯಾಸ ಅರ್ಧಂಬರ್ಧ ಆಗ್ತದೆ. ಮಕ್ಕಳಿಗೆ ಹೇಳಬೇಕಾದ್ರೆ ಮೊದಲ ಗಣಿತಗಳನ್ನು ಮೊದಲು ನಾವು ಕಲಿಬೇಕು, ಆಮೇಲೆ ಮಕ್ಕಳಿಗೆ ಕಲಿಸ್ಬೇಕು. ಅಥವಾ ನಾವು ಕಲ್ತಿವ್ರ ಮಕ್ಕಳು ಸರಿಯಾಗಿ ಮಾಡ್ತಾರಲ್ಲೋ, ಸರಿಯಾಗಿ ಅವರು ಉತ್ತರ ಬಿಡಿಸ್ತಾರೋ ಇಲ್ಲೋ, ಇದು 2 ರೀತಿಯಿಂದ ಈ ವಿಡಿಯೋ ಕಾರ್ಯಕ್ರಮ ನಿಮಗೆ ಹೆಲ್ಪ್ ಆಗ್ತವೆ. ಒಂದು, ಶಾಣ್ಯಾರು ಇದ್ದೇ ಇರ್ತಾರೆ ಪ್ರತಿಯೊಬ್ಬರ ಮನೆಯೊಳಗೆ, ಕಲ್ತ ಮಕ್ಕಳನ್ನ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋಗಳು ಭಾಳ ಹೆಲ್ಪ್ ಅವ ನಿಮಗೆ. ಆಮೇಲೆ ಇನ್ನೊಂದು, ನಮ್ಗಿಂತಲೂ ರಗಡ್ ಜನ ಶಾಣೆ ಇರ್ತಾರೆ. ನಾವೇ ಶಾಣ್ಯಾರು ಅನ್ನೋ ದೃಷ್ಟಿಯಿಂದ ನಾನು ವಿಡಿಯೋ ಮಾಡಿಲ್ಲ. ಕ್ರಮಬದ್ಧವಾದ ನನ್ನ 30 ವರ್ಷದ ಅನುಭವದಲ್ಲಿ ನಾ ಏನು ಕಲಿಸೀನಿ, ಎಷ್ಟು ರಿಸಲ್ಟ್ ಆಗ್ಯಾವ ಅನ್ನೋದು ನಾನು ಬಾಯ್ದಿಂದ ಹೇಳೋದಲ್ಲ. ಎಲ್ಲ ಪೇರೆಂಟ್ಸ್ 3-4 ಜಿಲ್ಲಾಕ್ಕೆ ಎಲ್ಲರಿಗೂ ಗುರ್ತದೆ. ಜೋಶಿ ಸರ್ ಕೋಚಿಂಗ್ ಕ್ಲಾಸ್ನಾಗ ಹುಡುಗರು ರಿಸಲ್ಟ್ ಹೆಂಗೆ ಬರ್ತಾವ, ಏನು ಬರ್ತಾವ ಎಲ್ಲ ಗುರ್ತಿದ್ದು ಮಾತಾಡೋದು ನಾವು ಹೇಳ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಆ 30 ವರ್ಷದಲ್ಲಿ ಕಲಿಸಿದಂಥ ಅನುಭವವನ್ನು ಒಬ್ಬ ರಿಟೈರ್ಡ್ ಟೀಚರು, ಆಮೇಲೆ ಅಧಿಕಾರಿಗಳು, ಸರ್ ನೀವೇನು ಕಲಿಸಿರಿ ಅವತ್ತು ಚೆನ್ನಾಗಿ ವಿಡಿಯೋ ಮಾಡಿಡ್ರಿ, ನಾಳೆ ಏನಾಗ್ತದೆ ಉಪಯೋಗ ಆಗ್ತದೆ. ಇದು ಕೋಚಿಂಗ್ ಕ್ಲಾಸ್ನವ್ರು ತೊಗೊಂಡ್ರು ಅವ್ರಿಗೂ ಉಪಯೋಗ,
ನಾವು ಮಾಡಿಟ್ರು ನಾಳೆ ನಿಮ್ಮಂಥವ್ರಿಗೆ ಉಪಯೋಗ ಆಗ್ತದಂತ ನಾ ಮಾಡ್ಲಿಕ್ಕತ್ತನು. ಇದು ನಾಳೆ ಜೀವನದಿಂದ ಎಲ್ಲರೂ ತಗೊಂಡು ಈ ಅಭ್ಯಾಸನ, ಮತ್ತು ಇದು ಗಣಿತ ಒಂದೇ ಬರಂಗಿಲ್ಲ, ರೀಸ್ನಿಂಗ್ ಬರ್ತಾವ, ಗದ್ಯ ಭಾಗ ಬರ್ತಾವ. ಆಮೇಲೆ ನೀವು ಬಿ ಪ್ರಕಾಶನ್ನವ್ರ ಬುಕ್ಕ ಇಟ್ಕೊಂಡು ಬಿಟ್ರಿ ಅಂತಂದ್ರೆ ಆ ಪೇಜ್ ನಂಬರ್ ವೈಸ್ ನಮ್ಮ ಅಭ್ಯಾಸ ಬರ್ತದೆ. ನೀವು ಲಕ್ಷ ಕೊಟ್ಟು ನೋಡ್ರಿ, ಉಪಯೋಗ ತೋರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡಾರ್ಲಿ ಹುಡುಗರು ಚೆಕ್ ಮಾಡಿರಿ.